ನನಗೆ ಈ ಶಾಲೆ ಅಂದ್ರೆ ಒಂದು ದೊಡ್ಡ ಹೆಮ್ಮೆ ನನಗೆ. ನನ್ನ ಮಗ ಇಲ್ಲಿ ಹಿಂದೆ ಹೋಗಿದ್ದಾನೆ ಪೃಥ್ವಿ ಅಂತೇಳಿ. ಅವನು ಒಳ್ಳೆ ಇಲ್ಲಿ ಸ್ಕೋರು ಮಾಡಿದ್ದಾನೆ, ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಮಾಡಿದ್ದಾನೆ. ಈಗ ನನ್ನ ಮಗಳಿದ್ದಾಳೆ, ಈಗ ಈ ಸರಿ 10th ಇದ್ದಾಳೆ. ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸ್ಪೋರ್ಟ್ಸ್ ನಾವು ಈಗ ಎಲ್ಲ ಸ್ಪೋರ್ಟ್ಸಿಗೆ ಸೇರಿದ್ದೀನಿ. ಸೇರೋದೇ ಇಂಪಾರ್ಟೆಂಟು, ನನಗೆ ಗೆಲುವು ಇಂಪಾರ್ಟೆಂಟ್ ಏನಲ್ಲ. ನನಗೆ ಸೋತಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿದೆ ಶಾಲೆ. ಇಲ್ಲಿ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಈಗ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಮಾಡಿದ್ದೀವಿ. ಮನೇಲಿ ದನ ಕರುಗಳು, ತೋಟ ಗದ್ದೆ ಅಂತ ಮಾತ್ರ ಮಾಡಿದ್ವಿ ಅಷ್ಟೇ. ಇಲ್ಲಿ ತುಂಬ ಖುಷಿಯಾಗಿದೆ. ಈ ಶಾಲೆ ಅಂದರೆ ಹೆಮ್ಮೆ ಶಾಲೆ ನಮಗೆ. ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ ಗೇರ್ಪುರ ಶಾಲೆ ಅಂದರೆ ತುಂಬ ಹೆಮ್ಮೆ ಅನ್ಸುತ್ತೆ. ಎಲ್ಲರ ಹತ್ರನೂ ಹೇಳ್ಕೊತೀವಿ ನಾವು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಹಗ್ಗ ಜಗ್ಗಾಟ ಆಡ್ತಾ ಇದೀವಿ, ಗೆಲ್ಬೇಕಂತ ಇದೀವಿ. ಈಗ ಗೆಲ್ಬೇಕಂತ ಬಹಳ ಖುಷಿ ಇದೆ ನಮಗೆ. ಸ್ಪೋರ್ಟ್ಸ್ ಆಡೋದು, ಈ ತರ ಪೇರೆಂಟ್ಸ್ ಬಂದು ಆಟ ಆಡೋದು, ಮತ್ತೆ ಮಕ್ಕಳು ಹೇಗೆ ವ್ಯವಹಾರ ಮಾಡೋದು, ಅಂಗಡಿಗಳಿಂದ ನಿಭಾಯಿಸೋದಂತ ನಾವು ಒಳ್ಳೆ ಕಲ್ತ್ಕೊಂಡಿದ್ದೀವಿ. ಇವತ್ತಿನ ವಿಷಯದಲ್ಲಿ ಕಲ್ತ್ಕೊಂಡಿದ್ವಿ. ನಾವು ಮಕ್ಕಳು ಸಂತೆ ಹೆಂಗೆ ನಡೆಸೋದು, ಮತ್ತೆ ಪೇರೆಂಟ್ಸ್ ಬಂದು ಸ್ಪೋರ್ಟ್ಸ್ ಹೆಂಗೆ ಆಡೋದು. ಸ್ಪೋರ್ಟ್ಸ್ ಅವರಿಗೆ ಒಂದು ದಿವಸ ಸ್ಪೋರ್ಟ್ಸ್ ಆಡಿರೋದೇ ಇಲ್ಲ ಅವ್ರ ಮನೆಯಲ್ಲಿ. ಆದರೆ ವರ್ಷದಲ್ಲಿ ಒಂದಾರು ದಿವಸನಾದ್ರು ಸ್ಪೋರ್ಟ್ಸ್ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆ ಪ್ರಿನ್ಸಿಪಲ್ ಸರಿಗೂ ಹಾಗೂ ಎಲ್ಲ ಶಿಕ್ಷಕರವರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಸೊ ತುಂಬ ಖುಷಿ ಆಗ್ತಿದೆ. ನಾವು ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಆಟ ಎಲ್ಲ ಆಡಿಲ್ಲ, ಏನಿಲ್ಲ. ಆದರೆ ಇಲ್ಲಿ ಬಂದು ಮಕ್ಕಳ ಖುಷಿಗೋಸ್ಕರ ನಾವು ಇಲ್ಲಿ ಆಡ್ತಾ ಇದ್ದೀವಿ. ಸೊ ಇಂಥ ಒಂದು ಅವಕಾಶ ಕೊಟ್ಟಿದ್ದು ತುಂಬ IJRS ಗೇರ್ಪುರ ಸ್ಕೂಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಮಕ್ಕಳ ಜೊತೆ ಮಕ್ಕಳಾಗಿದ್ದೀವಿ, ನಾವೇ ಮಕ್ಕಳಾಗಿದ್ದೀವಿ. ತುಂಬ ಖುಷಿ ಇದೆ. ನಮಸ್ಕಾರ. IJRS ಗೇರ್ಪುರ ಶಾಲೆಯಲ್ಲಿ ಪೋಷಕರ ಮತ್ತು ಮಕ್ಕಳ ಕ್ರೀಡಾಕೂಟದ ಅಂಗವಾಗಿ ಇವತ್ತು ಬಂದಿದ್ವಿ. ಈ ವಾತಾವರಣ ನೋಡಿದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಗೆಲುವಿನಕ್ಕಿಂತಲೂ ಇದರಲ್ಲಿ ಭಾಗವಹಿಸಿದ್ದೆ ನಮಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಎಲ್ಲ ಶಾಲೆಯ ಹಗ್ಗ ಜಗ್ಗಾಟ ಮತ್ತೆ ಇಲ್ಲ, ತುಂಬ ಖುಷಿ ಆಯಿತು ಸರ್. ನನ್ನ ಹೆಸರು ಅನುಜ್ಞಾ ಅಂತ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸು ಹಗ್ಗ ಜಗ್ಗಾಟ ಮತ್ತು ಲೆಮನ್ ಆ್ಯಂಡ್ ಸ್ಪೂನು ಮ್ಯೂಸಿಕಲ್ ಚೇರ್ ಎಲ್ಲ ಆಡಿದ್ರು. ತುಂಬ ಖುಷಿ ಆಯಿತು. ಪೇರೆಂಟ್ಸ್ಗೆಲ್ಲ ಗೇಮ್ ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ಲ ಪೋಷಕರು ಬಂದು ಇಲ್ಲಿ ಪ್ರದರ್ಶನವನ್ನು ನೀಡಿ, ಮತ್ತು ಎಲ್ಲ ಮಹಿಳಾ ಪೋಷಕರು ಅತ್ಯುತ್ತಮವಾಗಿ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ತುಂಬ ಆತ್ಮೀಯವಾಗಿ ಪೋಷಕರನ್ನು ಬರಮಾಡಿಕೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಯಶಸ್ಸಿನತ್ತ ದಾಪುಗಾಲಿಡ್ತಾ ಇದೆ. ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಉತ್ಸಾಹದಲ್ಲಿದೆ. ನೀ ಅನ್ಸುತ್ತೆ? ನಮಗೂ ಇಷ್ಟು ಉತ್ಸಾಹ ಇರಲ್ಲ ಸರ್ ಆಡ್ಬೇಕಾದ್ರೆ. ಇವರ ಉತ್ಸಾಹ ನೋಡ್ತಿದ್ರೆ ನಾವು ಇವ್ರ ಜೊತೆಗೆ ಸೇರಿ ಆಡ್ಬೇಕು ಅನ್ಸುತ್ತೆ ಸರ್. ಹೌದಲ್ಲ ಸರ್? ಇವರು ನಾವು ಯಾವಾಗ್ಲೂ ನೋಡ್ತಿರ್ತೀವಿ. ನಾವು ಒಂದು ಆಟದ ಕೈಕಲ್ ನೋಡಿದ್ರೆ ಕುತ್ಕೊಂಡ್ ಬಿಡ್ತೀವಿ. ಇವರು ಅದೇ ಇದಕ್ಕಿಂತ ಜೋಶಲ್ಲಿ ನಮ್ಮ ಜೊತೆ ಇಲ್ಲಿ ಆಡಕ್ ಬರ್ತಿದ್ದಾರೆ ಸರ್. ಇವ್ರು ತುಂಬಾ ಖುಷಿ ಆಗ್ತಿದೆ ಸರ್. ಏನ್ ಉತ್ಸಾಹಕ್ಕೆ? ನಾವು ಅವ್ರ ಉತ್ಸಾಹದ ಮುಂದೆ ನಮ್ಮ ಉತ್ಸಾಹ ಏನಿಲ್ಲ ಸರ್. ಅವ್ರು ನಮ್ಗಿಂತ 10 ಉತ್ಸಾಹದಿಂದ ಆಡಕ್ ಬರ್ತಿದ್ದಾರೆ. ಏನ್ ಮಿಸ್ ಮಾಡ್ತೀಯಾ? ನೀವು ಎಲ್ಲರೂ ಆಟದಲ್ಲಿ ಏನೋ ತೊಂದರೆ ಮಾಡ್ಕೋಬೇಡ್ರಿ. ಚೆನ್ನಾಗಿ ಆಡಿ ಚೆನ್ನಾಗಿ ಮನೆ ಸೇರ್ಕೊಡಿ. ಚೆನ್ನಾಗಾಯ್ತು ಸರ್. ಇವತ್ತು ನೋಡಿ ಖುಷಿ ಪಟ್ಟೆ. ನಾವು ಗೆಲ್ಲಿಲ್ಲ ಯಾವ್ದ್ರಿಗೂ, ಎಲ್ಲರಿಗೂ ಭಾಗವಹಿಸಿದ್ವಿ. ಚೆನ್ನಾಗಿ ಅನಿಸ್ತು, ಭಾಳ ಖುಷಿ ಆಯ್ತು ಸರ್. ಸ್ಟ್ಯಾಂಡರ್ಡ್ ಐಶ್ವರ್ಯ ಪೇರೆಂಟ್ಸ್ ಮತ್ತು ನನ್ನ ಮಗ 8th ಸ್ಟ್ಯಾಂಡರ್ಡ್ ಅರ್ಜುನ್ ಪೇರೆಂಟ್ಸ್. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಟ್ ಯಾವ್ದ್ರಲ್ಲೂ ಗೆದ್ದಿಲ್ಲ. ಬಟ್ ಜೋಶ್ ಮಾತ್ರ ಎಲ್ಲೂ ಕಮ್ಮಿ. ಖುಷಿ ಯಾಕೆಂದ್ರೆ ಸರ್ ನನ್ನ ಮಕ್ಳ ಸ್ಕೂಲಲ್ಲಿ ನಾನು ಯಾವತ್ತೂ ಈ ತರ ಗೇಮ್ಸಿಗೆಲ್ಲ ಹೋಗಿರ್ಲಿಲ್ಲ ಸರ್. ನನ್ನ ಮಗಳು ಹೇಳೋಳು, ಪ್ರತಿ ಸರಿ ಹೇಳ್ತಿದ್ದೆ, ನೀನ್ ಮುರಾರ್ಜಿ ಪಾಸ್ ಆಗಮ್ಮ, ನಾನು ಅಲ್ಲಿ ಬರ್ತೀನಿ ಅಂತಿದ್ದೆ. ನನ್ನ ಮಗಳು ಅದಕ್ಕೆ ಎಲ್ಲದಕ್ಕೂ ನಾನು ಹೆಸರು ಕೊಟ್ಟಾಳೆ. ಬಟ್ ನಾನು ಯಾವ್ದು ಗೆದ್ದಿಲ್ಲ. ಬಟ್ ವಿಷಯ ಏನಂತ, ಇವರು ಒಂದು 15 ದಿವಸ ಒಂದು ತಿಂಗಳಿಂದ ಸರ್ ಎಲ್ಲ ಗೇಮ್ ಪಾರ್ಟಿಸಿಪೇಟ್ ಮಾಡಿ ನಾನೇ ಗೆಲ್ಲೋದಂದಿದ್ರು. ಹೇಳಿಲ್ಲ, ಸುಳ್ಳೆ. ಒಂದು ಗೆದ್ದಿಲ್ಲ. ಖುಷಿ ಆಗ್ತಿದೆ ಸರ್. ಇನ್ನೊಂದು ಡೌಟ್ ಇದೆ. ಈ ಕಡೆ ಶಿಕಾರಿ ಸಪೋರ್ಟ್ ಮಾಡೋರು, ಅವ್ರು ಸಪೋರ್ಟ್ ಮಾಡೋರು. ನಿಮ್ ಸಪೋರ್ಟ್ ಯಾರಿಗೆ? ಶಿಕಾರಿಪುರ ಸರ್. ತಾಲೂಕ್ ಹೆಂಗ್ ಬಿಟ್ಕೊಡಕ್ಕಾಗದೆ? ಆದ್ರೆ ಸಾಗರಕ್ಕೂ ಸಪೋರ್ಟ್ ಮಾಡಿದ್ರೆ ಸರ್. ಇಲ್ಲ ಸರ್, ಇಲ್ಲ. ಖುಷಿ ಇದೆ ಸರ್. ಸಖತ್ ಖುಷಿ ಸರ್. ಈ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಏನೇ ಮಾಡಿದ್ರು ಖುಷಿ ಆಗತ್ತೆ. ಅಷ್ಟು ಎನರ್ಜಿ ಇರುತ್ತೆ. ಇಲ್ಲಿ ಯಾರು ಆಟ ಆಡೋದ್ರು ಖುಷಿನೇ. ಎಲ್ಲರೂ ನಮ್ಮವರೇ, ಎಲ್ಲರೂ ಚೆನ್ನಾಗಿ ಆಟ ಆಡ್ಲಿ, ಚೆನ್ನಾಗಿ ಗೆಲ್ಲಿ. ತುಂಬಾ ಖುಷಿ ಆಯ್ತು ಸರ್. ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರ್ಪುರ ಹೊಸನಗರ BC 263. ಈ ಶಾಲೆಯಲ್ಲಿ ನನ್ನ ಮಗ ತರುಣ್ ಓವೈ ಅಂತ 10ನೇ ತರಗತಿ ಓದ್ತಾ ಇದ್ದಾನೆ. ಮತ್ತೆ ನನ್ನ ಮಗಳು ತನುಶ್ರೀ ಓವೈ ಅಂತ ಹೇಳಿ. ಇವತ್ತು ಮಕ್ಕಳ ಸಂತೆ ಮತ್ತೆ ಪೋಷಕರ ಕ್ರೀಡಾಕೂಟ ಕಾರ್ಯಕ್ರಮ ಇಟ್ಕೊಂಡಿದ್ರು. ತುಂಬ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ವರ್ಷ ಅಷ್ಟೇ ನನ್ನ ಮಗ ಇಲ್ಲಿರೋದು. ನೆಕ್ಸ್ಟ್ ಇಯರಿಂದ ಇಲ್ಲೇ ಎಲ್ಲರೂ ಸೇರಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಎಲ್ಲರೂ ಪರವಾಗಿ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ
ಹಾಗೆ ನಮ್ಮ ಸಹ ಶಿಕ್ಷಕರಿಗೂ ಆಮೇಲೆ ಎಲ್ಲ ಪೋಷಕರು ತುಂಬ ಸಹಕಾರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತಿ ಸರ್. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ತುಂಬ ಖುಷಿ ಆಯ್ತು ಸರ್. ಯಾವ ಆಟ ಆಡಿದ್ರಿ? ಹಗ್ಗ ಜಗ್ಗಾಟ. ಸುಸ್ತು ಅನಿಸ್ಲಿಲ್ವಾ? ಕೈಯಲ್ಲಿ ಉರಿತಾ ಇದೆ? ಕೈಯಲ್ಲಿ ಉರಿತಾ ಇದೆಯಾ? ಸರ್ ಹಾ, ಅದು ಕೂಡ ಖುಷಿ ಇದೆ. ಖುಷಿ ಇದೆ. ಏನ್ ಅನ್ಸುತ್ತೆ, ನೀವೆಲ್ಲ ಮಕ್ಕಳಾಗಿ ಬೆರೆತಿದ್ದೀರಾ? ಈ ತರ ಆಟ ಆಡೋದಕ್ಕೆ ಮತ್ತೆ ಶಾಲೆ ಸಿಸ್ಟಮ್ ನಿಮ್ಗೆ ಅನ್ಸುತ್ತೆ? ಬಹಳ ಖುಷಿ ಆಯ್ತು. ಖುಷಿ ಇದೆಯಾ? ಥ್ಯಾಂಕ್ ಯು. ಬನ್ನಿ ಅಮೃತಕರ್, ಬನ್ನಿ ಸರ್. ತುಂಬ ಖುಷಿ ಅನಿಸ್ತಾ ಇದೆ. ಪೇರೆಂಟ್ಸ್ ಸ್ಪೋರ್ಟ್ಸು ನನ್ನ ಮಗಳು 6ನೇ ಕ್ಲಾಸ್ ಇರುವಾಗಲಿಂದನೂ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ವರ್ಷ ನನ್ನ ಮಗ SLC ಇರೋದ್ರಿಂದ ಲಾಸ್ಟು. ನೆಕ್ಸ್ಟ್ ನೀನು 2 ವರ್ಷ ನನ್ನ ಮಗಳು ಇರ್ತಾಳೆ. ತುಂಬ ಖುಷಿ ಇದೆ ಸರ್. ಈ ಸ್ಕೂಲ್ ಇದರಿಂದ ತುಂಬ ಅಂದರೆ ತುಂಬಾ ಇಷ್ಟ ಇದೆ ನಮಗೆ ಈ ಸ್ಕೂಲು. ಸರ್ ಏನು ಗೆದ್ದಿಲ್ಲ, ಈಗ ಗೆಲ್ಬೇಕು, ಶಿಕಾರಬೇಕು, ಒಂದರ ಪ್ರೈಸ್ ತರಬೇಕು ಅನ್ನೋದು ತುಂಬ ಇದೆ ಸರ್. ನಮ್ಮ ಉತ್ಸಾಹ ಅಂದ್ರೆ ನಮ್ಮ ತಾಲೂಕು ಗೆಲ್ಬೇಕು ಅನ್ನೋದು. ಇವತ್ತಿನ ದಿನ IJRS ಗೇರ್ಪುರ ಶಾಲೆಯಲ್ಲಿ ಮಕ್ಕಳ ಸಂತೆ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ಮಕ್ಕಳು ತುಂಬ ಉತ್ಸಾಹದಲ್ಲಿ ಪಾಲ್ಗೊಂಡು ಪೋಷಕರು ಸಹ ಈ ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ಮಕ್ಕಳಿಗೆ ವ್ಯವಹಾರ ಜ್ಞಾನ, ಆಟೋಟ ಮತ್ತು ಬೌದ್ಧಿಕವಾಗಿ ಶಿಕ್ಷಣ ಕೊಡುವುದರ ಜೊತೆಗೆ ಎಲ್ಲದರ ಜೊತೆಗೂ ಮಕ್ಕಳು ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಶಾಲೆ ಇಂಥ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿ, ಇನ್ನೂ ಇಂತಿಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ನಡೀಲಿ ಅಂತ ಹೇಳ್ತಾ ಈ ಶಾಲೆಯಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಧನ್ಯವಾದಗಳು. ನಮ್ಮ ಮಗ ಇಲ್ಲಿ ಗಣೇಶ ಎನ್ ಅಂತ ಹೇಳಿ 10ನೇ ತರಗತಿ ಓದ್ತಾ ಇದ್ದಾನೆ. ಈ ವರ್ಷ ಲಾಸ್ಟ್ ಆಗ್ತಿದೆ. ನಮಗೆ ತುಂಬ ಬೇಜಾರಾಗ್ತಾಯಿದೆ ಈ ಶಾಲೆ ಬಿಟ್ಟು ಹೋಗಲಿಕ್ಕೆ. ಈ ಸರಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದೊಂದು ಲಾಸ್ಟ್ ನಮಗೆ ಈ ಸಂತೆ ಕಾರ್ಯಕ್ರಮ. ತುಂಬ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಪೋಷಕರು ಸಹ ಭಾಗವಹಿಸಿದ್ದಾರೆ. ಟೀಚರ್ಸ್ ಅಂತೂ ತುಂಬ ಹೆಮ್ಮೆಯಿಂದ ಈ ಕಾರ್ಯಕ್ರಮಗಳನ್ನು ಮಕ್ಕಳ ಕೈಯಲ್ಲಿ ಮತ್ತು ಪೋಷಕರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ತುಂಬ 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 ಖುಷಿ ಆಗ್ತಿದೆ. ಧನ್ಯವಾದಗಳು. ಇದೆ ಎಲ್ಲ ಥರದ ಐಟಮ್ಗಳು ಮಕ್ಕಳು ಇಟ್ಟಿದ್ದಾರೆ. ಅದರಾಗಂತಲೂ ಇಲ್ಲಿ ಜೇನುತುಪ್ಪ ತುಡೆ ಜೇನುತುಪ್ಪ ಇಟ್ಟಿದ್ದಾರೆ. ಅದು ಅಂಗಡಿಲಿ 5 ನಿಮಿಷದೊಳಗೆ ಎಲ್ಲ ಖಾಲಿಯಾಗಿದೆ. ತುಡೆ ಜೇನುತುಪ್ಪ ಈಗಾಗಲೇ ಒಬ್ಬರೇ 6 ಬಾಟ್ಲಿಯನ್ನು ತಗೊಂಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಆಲೆ ಮನೆಯ ಕಬ್ಬಿನ ಕೋಲು ಮತ್ತು ಕಬ್ಬಿನ ಹಾಲು ಅದು ಜೋರಾಗಿ ವ್ಯಾಪಾರ ನಡೀತಾ ಇದೆ. ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ಪಾನೀಯಗಳು ನಿಧಾನವಾಗಿ ವ್ಯಾಪಾರ ನಡೀತಾ ಇದೆ. ಎಲ್ಲ ಥರದ ಐಟಮ್ಗಳನ್ನು ನೋಡಿದ್ವಿ. ಮೂತಿ ಕಡಲೆ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲದೂ ಇಲ್ಲಿ ದೊರೀತಾ ಇದೆ. ಮತ್ತು ಎಲ್ಲ ಥರದ ಹಣ್ಣನ್ನು ನೋಡಿದ್ದೀವಿ ಇಲ್ಲಿ. ತುಂಬ ಈಗ ನಮಗೆ ಆ ಸಂತೆಗಿಂತಲೂ ಇಲ್ಲಿ ಎಲ್ಲ ವಸ್ತುಗಳು, ಅಲ್ಲಿ ಬರೀ ತರಕಾರಿ ಮತ್ತು ದಿನಸಿ ವಸ್ತುಗಳು ಮಾತ್ರ ಸಿಗುತ್ತೆ. ಇಲ್ಲಿ ಫುಡ್ಡಿನ ಐಟಮ್ ಇರೋದ್ರಿಂದ ಇಲ್ಲಿ ಎಲ್ಲದೂ ಆ ಸಂತೆಗಿಂತ ಈ ಸಂತೆಲೇ, ಮಕ್ಕಳ ಸಂತೆಲೇ ಎಲ್ಲ ವಸ್ತುಗಳು ಸಿಗ್ತಾ ಇದೆ ಗ್ರಾಹಕರಿಗೆ. ತುಂಬಾ ಒಳ್ಳೆ ಕೆಲಸವನ್ನ ಶಾಲೆಯ ಪ್ರಾಂಶುಪಾಲರು ಮತ್ತೆ ಶಿಕ್ಷಕರು ಮಾಡಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ಥರದೊಂದು ಜ್ಞಾನ ಬರೋದ್ರಿಂದ ಮುಂದಿನ ಅವ್ರ ಜೀವನಕ್ಕೆ ಇದು ಆದರ್ಶವಾಗಿರ್ತದೆ ಅಂತ ಹೇಳ್ತೇನೆ. ಪ್ರಕೃತಿ ನನ್ನ ಮಗಳು 10th, ಅವಳಿಗೆ ಸ್ಟೇಷನರಿ ಸರಗಳು ಮತ್ತು ಕಿವಿ ಓಲೆಗಳು, ಜುಮಿಕಿ ಈ ಥರದ್ದು ಹಾಕಿದ್ದೀವಿ. ಒಂದು 500 ರೂಪಾಯಿ ಅಷ್ಟೇ ಹಾಕಿದ್ದೀವಿ. ಹೆಚ್ಚು ಕಡಿಮೆ ಈಗಾಗಲೇ 500 ರೂಪಾಯಿ 600 ರೂಪಾಯಿ ವ್ಯಾಪಾರ ಆಗಿದೆ. ಚೆನ್ನಾಗಿದೆ. ಇನ್ನೂ ಐಟಮ್ ಇದೆ. ಸಂತೆ ಮಗಿಯರೊಳಗೆ ಪೂರ್ತಿ ಕ್ಲೋಸ್ ಮಾಡ್ತಾರೆ. ಸಂತೆ ತುಂಬ ಚೆನ್ನಾಗಿ ನಡೀತಿದೆ. ಭಾಳ ವಿಶ್ವಾಸದಿಂದ ಮಾಡ್ತಿದ್ದಾರೆ. ಮಕ್ಕಳ ಜೊತೆಗೆ ಪೋಷಕರು ಕೂಡ ಭಾಳ ಉಲ್ಲಾಸಭರಿತವಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿರ್ತಿದೆ. ಭಾರಿ ಕಡಿಮೆ ಬಂಡವಾಳ ಹಾಕಿದ್ದೀವಿ ಮತ್ತು ಉತ್ತಮವಾದ ಎಣ್ಣೆಯನ್ನು ಹಾಕಿ ಅದಕ್ಕೆ ಬಜ್ಜಿಯನ್ನು ಮಾಡಿದ್ದೀವಿ. ಭಾಳ ಕಡಿಮೆ ರೇಟ್ ಮತ್ತು ಉತ್ತಮವಾದ ಆರೋಗ್ಯಕ್ಕೆ ಅತ್ಯಮೂಲವಾದಂಥ ಎಣ್ಣೆಯಲ್ಲಿ ಬಜ್ಜಿಯನ್ನು ಮಾಡಿದ್ದೀವಿ. ಅದು ಯಾರಿಗೂ ಕೂಡ ಆರೋಗ್ಯಕ್ಕೆ ಹಾನಿಕರ ಆಗಬಾರ್ದು. ಮತ್ತು ಪೋಷಕರು ಕೂಡ ಚೆನ್ನಾಗಿ ಖರೀದಿ ಮಾಡ್ತಾ ಇದ್ದಾರೆ. ಭಾಳ ಟೇಸ್ಟ್ ಇದೆ ಅಂತ ಭಾಳ ಶಬಾಷ್ ಕೊಡ್ತಿದ್ದಾರೆ ಮಕ್ಕಳಿಗೆ. ಮತ್ತು ವ್ಯಾಪಾರನೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ಮಾಡ್ತಿದ್ದಾರೆ. ಹಾಗೆ ಪೋಷಕರು ಕೂಡ ಅವರಿಗೆ ಚಿಲ್ಲರೆ ಕೊಟ್ಟು ಸಹಕಾರ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿ ನಡೀತಿದ್ದಾರೆ. ಭಾಳ ಸುಸಜ್ಜಿತವಾಗಿ ಮಾಡಿಸ್ತಿದ್ದಾರೆ. ಮತ್ತು ಬಿಸಿ ಬಿಸಿ ಟೀ ಕೂಡ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿ ಸೇಲ್ ಆಗ್ತಿದೆ. ಆಲ್ಮೋಸ್ಟ್ ಟೀ ಖಾಲಿ ಆಯಿತು.
ನಾಲೆಡ್ಜ್ ಸಿಗುತ್ತೆ ಮಕ್ಕಳಿಗೆ? ಮಕ್ಕಳಿಗೆ ಕಡಿಮೆ ಬಂಡವಾಳದಲ್ಲಿ ಬಹಳ ವ್ಯಾಪಾರ ಹೆಚ್ಚಿನ ಹಣ ಸಂಪಾದನೆ ಮಾಡಬೇಕು ಅಂತ ಅವರಿಗೆ ಒಂದು ಉದ್ದೇಶದ ಇಟ್ಕೊಂಡು ಮಾಡ್ತಿದ್ದಾರೆ. ಅದೇ ರೀತಿ ಕೂಡ ಜಾಸ್ತಿ ಕಡಿಮೆ ಬಂಡವಾಳ ಹಾಕಿ ಜಾಸ್ತಿ ಲಾಭವನ್ನು ಮಾಡಬೇಕು ಅಂತ ನೀವು ಸೇರ್ಕೊಂಡು ಮಾಡ್ತಿದ್ದಾರೆ. ಲಾಭನೂ ಆಗ್ತಾ ಇದೆ ಮಕ್ಕಳಿಗೆ, ಭಾಳ ಖುಷಿಲಿದ್ದಾರೆ, ತುಂಬ ಲಾಭ ಆಗ್ತಿದೆ. ಸಂತೆ ಮಾಡ್ತಿರೋದು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ? ನಮ್ದು ದೊಡ್ಡ ದೊಡ್ಡ ರೀತಿ ವ್ಯಾಪಾರ ಮಾಡ್ತೀವಿ, ಮಕ್ಕಳು ಪುಟ್ಟ ಕೈಯಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಾರೆ, ಭಾಳ ಖುಷಿಲಿದ್ದಾರೆ. ಸಂತೆ ಹೋಲಿಕೆ ಆಗುತ್ತೆ? ಅಲ್ಲ, ಆ ಸಂತೆಗೆ ಇದಕ್ಕೆ ಹೋಲಿಕೆ ಆಗುತ್ತೆ. ಆಮೇಲೆ ಬಂಡವಾಳ ಅಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಸಣ್ಣ ಬಂಡವಾಳ ಇರುತ್ತೆ, ಭಾಳ ಖುಷಿಲಿದ್ದಾರೆ. ಅದು ಸೇಮ್ ವ್ಯವಹಾರ. ಆಮೇಲೆ ಇವತ್ತಿನ ವ್ಯವಹಾರ ಮಾಡಿದಾಗ ನಾಳೆ ದಿವಸ ದೊಡ್ಡ ಬಂಡವಾಳ ಮಾಡಬೇಕು, ಅವರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ನಮ್ಮ ಹೆಸರು, ಮಗಳ ಹೆಸರು 10th ಓದ್ತಿದ್ದಾಳೆ, ಅವಳ ಹೆಸರು ಶುಭ KL ಅಂತ. ಸಂತೆ ಸೂಪರ್ ಇದೆ ಸರ್. ಮಕ್ಕಳಿಗೆ ಒಳ್ಳೆ ಅನುಭವ ಬರ್ತಾ ಇದೆ. ತರಕಾರಿ ಎಲ್ಲ ಮಕ್ಕಳು ಹೆಂಗೆ ಮಾಡ್ತಾರೆ ಅಂತ ಫೀಲಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಚಂದ ಬರ್ತಾ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಸರ್ ತರಕಾರಿ ಇದೆ, ಮತ್ತು ಫ್ರೂಟ್ಸ್ ಇಟ್ಟಿದ್ದಾರೆ, ಕಬ್ಬಿನ ಹಾಲಿದೆ, ಎಳ್ನೀರಿದೆ, ಪೈನಾಪಲ್ ಹಣ್ಣುಗಳಿದ್ದಾವೆ. ವಿಶೇಷವಾಗಿದ್ದು ಇದೆ ಸರ್, ಗೊಂಬೆ ಇದೆಲ್ಲ ಇದೆ. ಅದಕ್ಕಿಂತ ಸೂಪರ್ ಅನಿಸ್ತಾ ಇದೆ ಸರ್, ಮಕ್ಕಳದ್ದಲ್ಲ, ಅದಕ್ಕಿಂತ ಸೂಪರ್. ಒಳ್ಳೆ ಫೀಲಿಂಗ್ ಬರ್ತಾ ಇದೆ, ಸರ್. ಹಾಂ, ವಿಶೇಷವಾಗಿ ಒಳ್ಳೆ ಖುಷಿ ಆಗ್ತಾ ಇದೆ ಸರ್. ನಮ್ಮ ಮಗನಿಗೆ ಒಂದು 5,000 ಹಾಕಿದ್ದೀವಿ ಸರ್. 5,000. ಐಸ್ ಕ್ರೀಮ್ ಇದೆ, ಬಟ್ಟೆ ಇದೆ, ಟೀ ಶರ್ಟ್ ಇದೆ, ಚೆನ್ನಾಗಿ ನಡೀತಾ ಇದೆ ಸರ್. ಐಸ್ ಕ್ರೀಮ್ ಒಳ್ಳೆ ವ್ಯಾಪಾರ ಸರ್. ಮಗನಿಗೆ ಬಿಡ್ರಿ. ಹಾಂ ಸರ್.